ಕಡೆಯದಾಗಿ ಜೊಲ್ಲೆ ಅವ್ರಿಗೆ ಏನಾದರೂ ಕಿವಿ ಮಾತು ಹೇಳೋದಾದ್ರೆ ರಮೇಶ್ ಕತ್ತಿ ಅವರು ಏನು ಹೇಳ್ತಾರೆ? ಅಲ್ಲ, ಜೊಲ್ಲೆ ಅವ್ರಿಗೆ ಹೇಳೋದು ಇಷ್ಟೇ, ಅವ್ರ ಮೇಲೆ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಏನು ವಿಷಯ ಇಲ್ಲ. ಬಟ್ ಗುಡ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ, ಗುಡ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ. ಅವ್ರ ಪರ್ಸನ್ಗಳ ಜೊತೆಗೆ ಅಥವಾ ಪಾರ್ಟಿ ಗುಡ್ ಪರ್ಸನ್ ಇನ್ ದ ಗುಡ್ ಪರ್ಸನ್ ವಿತ್ ದ ರಾಂಗ್ ಪರ್ಸನ್ಸ್. ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ, ಆದರೆ ಅವರ ಏನು ಬಾಂಧವ್ಯ ಇತ್ತಿತ್ತಲಾಗಿ ಬೆಳೆಸಿದ್ದಾರೆ ಅದು ಒಳ್ಳೆಯ ಬಾಂಧವ್ಯ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಇವತ್ತು ದಿವಸ ಯಾರ ಕಡೆ ದುಡ್ಡಿದೆ ಅವ್ರು ದೋಸ್ತಿ ಮಾಡ್ತಾರೆ. ಅವರು ಯಾರ ಕಡೆ ದುಡ್ಡಿದೆ ಅವ್ರು ದೋಸ್ತಿ ಮಾಡ್ತಾರೆ. ಮತ್ತು ನನಗೂ ಇವತ್ತು ದಿವಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ, ಅದು ನಾವು ಅವ್ರ ದೋಸ್ತಿ ಯಾರಿಗಿದೆ ನನಗಿಂತ ಹೆಚ್ಚು ನಿಮಗೆ ಗೊತ್ತಿದೆ. ಅದಕ್ಕೆ ನಾನು ಹೇಳ್ತೇನೆ, ಜೊಲ್ಲೆ ಅವರಿಗೆ ಇಷ್ಟೇ ಹೇಳ್ತೀನಿ, ನಾವು ಒಳ್ಳೆಯ ವ್ಯಕ್ತಿ ಇದ್ದೀರಿ, ಬಟ್ ಈ ಸಮಾಜಕ್ಕೆ ಬೇಡವಾದಂಥ ವ್ಯಕ್ತಿಗಳ ಜೊತೆಗೆ ತಮ್ಮ ಗೆಳೆತನ ಬೆಳೀತಾ ಇದೆ. ಇದರಿಂದ ತಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಜನರ ಡಿಪಾಸಿಟ್ ಮೇಲೆ ಅದರ ಪರಿಣಾಮ ಆಗ್ತದೆ. ಅದಕ್ಕೆ ಈಗಲೇ ಎಚ್ಚೆತ್ತುಕೊಳ್ಳಿ, ಇನ್ನೂ ಅಂಥದ್ದೇನು ಕೈ ಮೀರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬ ಸಹೋದರನಾಗಿ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಳಿ, ಒಳ್ಳೆಯ ಜನರ ಜೊತೆಗೆ ತಾವು ಸಂಪರ್ಕ ಇಡುವುದ್ರ ಮುಖಾಂತರ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯ ಸೇವೆ, ಸಹಕಾರಿ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರ, ಎಲ್ಲ ಕ್ಷೇತ್ರಗಳು ಮಾಡಬೇಕು ಅನ್ನುವಂಥ ತಮ್ಮದು ಮನಸ್ಸಿದ್ದರೆ ತಾವು ಮಾಡ್ಬೋದು. ಆದರೆ ಅವರಿಂದ ಎಷ್ಟು ದೂರ ಇರ್ತಿದೋ ಅಷ್ಟು ಒಳ್ಳೆಯದು. ಇಲ್ಲದೇ ಹೋದರೆ ಅವರು ಪ್ರಸಂಗ ಬಂದರೆ ಹಿಂದೆ ಮುಂದೆ ನೋಡಿದ್ರೆ ಇವತ್ತು ದಿವಸ ಆರ್ಥಿಕವಾಗಿ ಅವರನ್ನು ಜಗ್ಗುವಂಥ ಕೆಲಸ ಮಾಡ್ಬೋದು. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಅವರು ಕೂಡ ಗೆದ್ದಿದ್ದಾರೆ ಸರ್, ಮಲಪ್ರಭಾ ಶುಗರ್ ಅವ್ರಿಗೆ ಏನು ಹೇಳ್ತಾರೆ? ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡ ಸಂಸ್ಥೆ ಒಂದು ಈಗ ಇತ್ತಿತ್ತಲಾಗಿ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಗಳು ಇವತ್ತು FRP ಬಂದ ನಂತರ ಮತ್ತು ಬ್ಯಾಂಕಿನ ಕಾಯ್ದೆಗಳು ಇವತ್ತು ದಿವಸ ಸಿಕ್ಕಾಪಟ್ಟೆ ಕಾಯ್ದೆಗಳಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಕಾಯ್ದೆಗಳನ್ನು ತಂದಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಗಳು ನಡೆಸೋದು ಭಾಳ ಕಷ್ಟ. ಆದರೂ ಸಹಿತ ಇವತ್ತು ದಿವಸ ಆ ಭಾಗದಲ್ಲಿ ಅವರು ಇರೋದ್ರಿಂದ ನಾವು ನಡೆಸ್ತೀವಿ ಅನ್ನೋಂಥ ಛಲವನ್ನು ಹೊತ್ತರ ಮುಖಾಂತರ ಹಿರಿಯ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಯವರು ಕೂಡಿ ಏನು ಇವತ್ತು ದಿವಸ ಅವ್ರು ತೊಗೊಂಡಿದ್ದಾರೆ, ಅವರು ಬರುವಂಥ ದಿನಗಳ ಆ ಸಂಸ್ಥೆಯ ಮುಖಾಂತರ ಆ ಸಂಸ್ಥೆಗಳ ಅವಲಂಬಿತರ, ಕಾರ್ಮಿಕರ, ರೈತರ, ಇನ್ನುಳಿದ ಎಲ್ಲರ ಸೇವೆಯನ್ನು ಮಾಡೋದ್ರ ಮುಖಾಂತರ ಯಶಸ್ವಿ ಆಗಲಿ. ಅವ್ರದ ಬರುವಂಥ ದಿನ ಮಾಡಿ ಆ ಸಂಸ್ಥೆಯ ಮುಖಾಂತರ ಅವಲಂಬಿತರ ಒಳ್ಳೆಯದನ್ನು ಮಾಡಲಿ, ಅವರು ಅದನ್ನು ಹೆಸರು ಗಳಿಸ್ಕೊಳ್ಳಿ ಎನ್ನುವ ಮನವಿಯನ್ನು ಮಾಡ್ತೀನಿ. ಸೊ ಇದಿಷ್ಟು ಸದ್ಯ ಈಗ ರಮೇಶ್ ಕತ್ತಿ ಅವರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.